ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದು ಸಂಕ್ರಾಂತಿ ಹಬ್ಬದ ದಿನ ನಾವೆಲ್ಲ ಯಾವ ರೀತಿ ಮಾಡ್ಕೊಂಡ್ವಿ ಏನು ಅಂತ ಹೇಳ್ಬಿಟ್ಟು. ಇನ್ನು ವೀಕ್ ಡೇಸ್ ಬಂದಿದೆ ಅಲ್ವಾ, ಇನ್ನು ವೀಕ್ ಡೇಸ್ ಅಂತ ಆಯಿತು ನಮಗೆ. ಮಾರ್ನಿಂಗು ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ರನ್ನಿಂಗ್ ರೇಸ್ ಥರನೇ ಇರುತ್ತೆ ಅಲ್ವಾ ಅಮ್ಮಂದಿರಿಗೆ. ಸೊ ಜಿಶುಗೆ ಇನ್ನು ಸ್ಕೂಲ್ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಬಾಕ್ಸ್ಗೆ ಚಿತ್ರಾನ್ನ ಮಾಡಿಕೊಟ್ಬಿಟ್ಟೆ. ಸ್ವಲ್ಪ ಅವನಿಗೆ ಮಾತ್ರ ಮಾಡಿಕೊಟ್ಟೆ ಅಷ್ಟೇ. ಆಮೇಲೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾನ್ ಕೇಕ್ ಮಾಡಿದೆ. ಪ್ಯಾನ್ ಕೇಕ್ ಆದರೆ ಕೃತಿಕ ಎದ್ದಮೇಲೆ ಅವ್ರಿಗೂ ಆಗುತ್ತೆ ಅಲ್ವ ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ಆಗುತ್ತೆ ಅದೇ ಅಂತ ಹೇಳ್ಬಿಟ್ಟು ಇನ್ನು ಪ್ಯಾನ್ ಕೇಕ್ದು ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡಿದ್ದೆ. ಸ್ವಲ್ಪ ಮಾತ್ರ ಚಿತ್ರಾನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ಅವ್ನಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟೆ. ಸೊ ಇನ್ನು ಸಂಕ್ರಾಂತಿ ಹಬ್ಬ ಇವತ್ತೇ ಅಲ್ವಾ, ಸೊ ಹಾಗಾಗಿ ಇನ್ನು ನನ್ನ ಮನೆ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಈವ್ನಿಂಗ್ ಮಾಡ್ಕೊಳೋಣ ಹಬ್ಬ ಅಂತ ಹೇಳ್ಬಿಟ್ಟು, ಯಾಕಂದರೆ ಜೇಶು ಸ್ಕೂಲಿಂದ ಬಂದಮೇಲೆ ನನ್ನ ಹಸ್ಬೆಂಡು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಈ ನಡುವೆ. ಸೊ ಹಾಗಾಗಿ ಅವರು ಸಿಗ್ತಾನೇ ಇಲ್ಲ. ಈವ್ನಿಂಗ್ ಆದರೆ ಸ್ವಲ್ಪ ಎಲ್ಲರೂ ಫ್ರೀ ಆಗಿರ್ತಾರಲ್ಲ, ಎಲ್ಲರೂ ಸೇರಿ ಪೂಜೆ ಮಾಡ್ಕೋಬೋದು ಹೇಳು ಅಂತ ಹೇಳ್ಬಿಟ್ಟು ನಾನು ಈವ್ನಿಂಗ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ಜೇಶು ಸ್ಕೂಲ್ಗೆ ಹೊರಟೋದ್ಮೇಲೆ ನಾನು ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಕೃತಿಕ ಎದ್ದೊಳಗೆ ಮುಂಚೆನೇ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೆ. ಸೊ ಅವ್ನು ಆ ಕಡೆ ಹೋಗಿದ ತಕ್ಷಣ ಕೃತಿಕನ ಎದ್ದೊಳದು. ಇನ್ನು ಕೃತಿಕ ಎದ್ದಿದ ತಕ್ಷಣ ಏನು ನನಗೇನು ಕೆಲಸ ಆಗಲ್ಲ ಬೇಗ. ಸ್ವಲ್ಪ ಅವಳಿಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೆಲಸ ಮಾಡ್ಕೋಬೇಕು. ಬ್ರಷ್ 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 ಮಾಡ್ಕೊಳೋಣಮ್ಮ, ಬ್ರಷ್ ಮಾಡೋಣ, ಬ್ರಷ್ ಮಾಡೋಣ. ಇನ್ನು ಕೃತಿಕದೆಲ್ಲ ತಿಂಡಿ ಆದಮೇಲೆ ಇನ್ನು ನಾನು ಸ್ವಲ್ಪ ಆರೆಂಜ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಿನ್ನೆನೇ ತಂದಿದ್ದೀನಿ ಇದು ಆರೆಂಜ್ ಬ್ಯಾಗು, ದೊಡ್ಡ ತಂದುಬಿಟ್ಟಿದ್ದಾರೆ ಈ ಸಲ ಹಸ್ಬೆಂಡು. ನೋಡಿದ್ರೆ ಫುಲ್ ಇಷ್ಟು ಆರೆಂಜ್ ಬಿಸಾಕ್ಬಿಟ್ಟಿದ್ದೀನಿ, ಎಲ್ಲ ಕೆಟ್ಟೋಗಿದ್ದಾವೆ. ಇನ್ನು ಒಳಗಡೆ ಇರೋದು ಗೊತ್ತಾಗಿಲ್ಲ ಅವ್ರಿಗೆ. ಸೊ ಯಾವಾಗಲೂ ಆ ಥರ ತರೋದಿಲ್ಲ, ಬಟ್ ಈ ಸಲನೇ ಆ ರೀತಿ ತಂದಿದ್ದಾರೆ. ಅದಕ್ಕೆ ಇನ್ನು ಇವು ತುಂಬ ಮೆತ್ತಗಾಗಿತ್ತು, ಇನ್ನು ಇವು ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಜ್ಯೂಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಜ್ಯೂಸ್ ರೆಡಿ ಮಾಡ್ಕೊಂಡ್ಬಿಟ್ಟೆ. ಸೊ ನಿನ್ನೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಬ್ಯುಸಿಯಾಗಿದ್ದರು, ನನಗೆ ಕಾಯಿ ಅದೆಲ್ಲ ಬೇಕು ಅಂತ ಬಲಂತ ಮಾಡಿ ಆಚೆ ಕಳಿಸಿದ್ದಕ್ಕೆ ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ತೊಗೊಂಡು ಬಂದುಬಿಟ್ಟಿದ್ದಾರೆ ಆರೆಂಜಸ್ ಅದೆಲ್ಲ ಆ ರೀತಿ ಇದ್ದಾವೆ. ಬಟ್ ಜ್ಯೂಸ್ ಮಾಡಿದ್ಮೇಲೆ ಚೆನ್ನಾಗಿತ್ತು. ಇಷ್ಟು ಜ್ಯೂಸ್ ಬಂತು ಅಷ್ಟು ಹಣ್ಣಿಗೆಲ್ಲನೂ. ಇನ್ನು ಕೃತಿಕ ಸ್ವಲ್ಪ ಕುಡಿದ್ಲು, ನಾನು ಸ್ವಲ್ಪ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕೊಟ್ಟೆ. ಇನ್ನು ಕೃತಿಕ ತಿಂಡಿ ಎಲ್ಲ ಮುಗೀತು. ಸೊ ಅವಳು ಸ್ವಲ್ಪ ಸ್ಟೋರಿ ಬುಕ್ಸು ತಗೊಂಡಿದ್ಲು. ಇನ್ನು ಸ್ಟೋರಿ ಅದು ಇದು ನೋಡ್ತಾ ಇರ್ತಾಳೆ ಸ್ಟೋರಿ ಬುಕ್ಸಲ್ಲಿ ಏನಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಈ ಟೈಮಲ್ಲಿ ಆ ಥರ ಬುಕ್ಸ್ ತಗೊಂಡು ಕೂತ್ಕೊಂಡ್ರೆ ಒಂದು ಹಾಫ್ ಆನ್ ಅವರ್ ಬ್ಯುಸಿಯಾಗಿರ್ತಾಳೆ ಅವಳು. ಸೊ ಆ ಟೈಮಲ್ಲೇ ನಾನು ಕೆಲಸ ಮಾಡ್ಕೋಬೋದಿಲ್ಲ ಅಂದರೆ ಮನೆಯೆಲ್ಲ ಓಡಾಡ್ತಾ ಇರ್ತಾಳೆ, ಕೆಲಸ ಮಾಡ್ಕೊಡೋಕ್ಕೂ ಆಗೋಲ್ಲ. ಇಲ್ಲಾಂದರೆ ಮನೆಯಲ್ಲಿ ಸಹ ಎತ್ಕೊಂಡೇ ಇರಬೇಕು ಅವಳಿಗೆ, ಯಾರೂ ಇರೋದಿಲ್ಲ ಅಲ್ವ, ನಾನು ಒಬ್ಬಳೇ ಅಲ್ವಾ. ಸೊ ಹಾಗಾಗಿ ಎತ್ಕೊಂಡು ಕಾಟ ಕೊಡ್ತಾ ಇರ್ತಾಳೆ. ಸರಿ ಏನೋ ಬುಕ್ ನೋಡ್ತಾ ಇದ್ದಾಳೆ ಎಲ್ಲೋ ಅಂತ ಹೇಳ್ಬಿಟ್ಟು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ. ಇನ್ನು ಮಾಪು ಇಟ್ಕೊಬಿಟ್ಟೆ ಅದೇ ಇದರಲ್ಲೇ. ಸ್ವಲ್ಪ ಹೊತ್ತು ಬುಕ್ಕು ಓದಿದ್ದು ಬೇಜಾರಾದಮೇಲೆ ಮತ್ತೆ ಟಿ ವಿ ನೋಡಬೇಕು ಅಂತ ಸ್ವಲ್ಪ ಟಿ ವಿ ಹಾಕ್ಕೊಟ್ಬಿಟ್ಟು ಇನ್ನು ಸ್ವಲ್ಪ ಇತ್ತಷ್ಟೇ ನಂಗೆ ಮಾಪ್ ಮಾಡೋದೆಲ್ಲನೂ. ಇನ್ನು ಸೊ ಆಫ್ಟರ್ನೂನ್ಗೆ ಅಂತ ಹೇಳ್ಬಿಟ್ಟು ಇನ್ನು ನೈಟಿಗೆ ನಾನು ಪೊಂಗಲ್ ಮಾಡ್ಕೊಳೋಣ ದೇವ್ರ ಪ್ರಸಾದ ಇಡುವಾಗ. ಸೊ ಅಂತ ಹೇಳ್ಬಿಟ್ಟು ಇನ್ನು ಸರಿ ನೈಟ್ ರೈಸ್ ತಿಂತೀವಲ್ಲ ಅಂತ ಹೇಳ್ಬಿಟ್ಟು ಆಫ್ಟರ್ನೂನ್ ಏನಾದರೂ ಚಪಾತಿನ ಏನಾದರೂ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಚಪಾತಿ ಹಿಟ್ಟೆಲ್ಲ ಕಳಿಸಿಟ್ಟಿದ್ದೆ. ಕೃತಿಕಾಗೆ ಅಮ್ಮನ ಜೊತೆ ಒಂದು 5 ಮಿನಿಟ್ಸ್ ಆದರೂ ಆಟ ಆಡಿದ್ರೇ ಅವಳಿಗೆ ಸ್ವಲ್ಪ ಸಮಾಧಾನ ಆಗೋದು. ಇಷ್ಟೊತ್ತು ಅವ್ರ ಅಪ್ಪ ಬಂದು ಆಟ ಆಡೋದ್ರು ಒಂದು 5-10 ಮಿನಿಟ್ಸು, ಬಟ್ ಆದರೂ ಅವಳಿಗೆ ಸಮಾಧಾನ ಆಗೋಲ್ಲ. ನನ್ನ ಜೊತೆ ಒಂದು 5 ಮಿನಿಟ್ಸ್ ಆಟ ಆಡಿದ್ರೇ ಅವಳಿಗೆ ಸಮಾಧಾನ ಆಗೋದು. ಸೊ ಹಾಗಾಗಿ ಒಂದು ಅದೇ ಅಡುಗೆ ಮಾಡ್ತೇನೆ ಇನ್ನು ಕೃತಿಕ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡೆ. ಇನ್ನು ಚಪಾತಿಗೆ ಏನಾದರೂ ಮಾಡೋಣ ಅಂದ್ಕೊಂಡೆ, ಬಟ್ ಪೊಟ್ಯಾಟೊ ತಂದು ತುಂಬ ದಿನ ಆಯಿತು, ಒಂಥರ ಮೊಳಕೆ ಬರೋ ಥರ ಆಗ್ತಾಯಿತ್ತು. ಸೊ ಹಾಗಾಗಿ ಇನ್ನು ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಪೊಟ್ಯಾಟೊ ಫ್ರೈ ಥರ ಮಾಡಿಬಿಡೋಣ, ಓಕೆ ತಿಂದುಬಿಡ್ತಾರೆ ಹೇಳು. ಕೃತಿಕಾಗೂ ರೈಸಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಇದು ಅಂತ ಹೇಳ್ಬಿಟ್ಟು ನಾನು ಪೊಟ್ಯಾಟೊ ಫ್ರೈ ಮಾಡ್ಕೊತೀನಿ. ತುಂಬ ಜನ ಈ ರೀತಿ ಪೊಟ್ಯಾಟೊ ಫ್ರೈ ಮಾಡುವಾಗ ತಳ ಅಂಟುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಅಂತಾರೆ, ಬಟ್ ನೋಡಿ ನಾನು ಮಾಡುವಾಗ ತಳನೇ ಅಂಟೋದಿಲ್ಲ. ಚೆನ್ನಾಗಿ ನಾನು ಸ್ಟೀಲಲ್ಲೇ ಮಾಡೋದು, ನನ್ನ ಹತ್ರ ನಾನ್ ಸ್ಟಿಕ್ ಇಲ್ಲ, ಆದ್ರೂ ತಳ ಅಂಟಲ್ಲ, ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಬೇಕಿದ್ರೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ಇನ್ನು ಕೃತಿಕಾಗೂ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಆಮೇಲೆ ಸ್ವಲ್ಪ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅಷ್ಟೇ, ಇನ್ನೇನು ಕೆಲಸ ಮಾಡೋಕ್ಕೆ ಹೋಗಿಲ್ಲ. ನಾನು ಜೇಶು ಎಲ್ಲರೂ ಬಂದಮೇಲೆ ಇನ್ನು ಸ್ನಾನ ಮಾಡಿಕೊಂಡು ಅವಾಗ ಪೂಜೆಗೆ ರೆಡಿ ಮಾಡ್ಕೊಳೋಣ ಹೇಳು ಅಂತ ಹೇಳ್ಬಿಟ್ಟು ಇನ್ನು ಕೃತಿಕನು ಮಲಗಿ ಎದ್ದೊಳದ್ಮೇಲೆ ಜೇಶುನ ಸ್ಕೂಲಿಂದ ಬಂದ. ಸೊ ಹಾಗಾಗಿ ಇಬ್ರಿಗೂ ಸ್ನ್ಯಾಕ್ಸ್ ಕೊಟ್ಬಿಟ್ಟೆ, ಏನಾದರೂ ತಿಂದ್ಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಕಾಳೆಲ್ಲ ನೆನೆಸಿದ್ದೆ ಕೃತಿಕಾಗೆ ಫಲ ಏರ್ಸೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಎಳ್ಚೆ ಹಣ್ಣು ಏನು ಸಿಗಲಿಲ್ಲ ಹಂಗೆ. ಸೊ ಹಾಗಾಗಿ ಸ್ವಲ್ಪ ಕಾಳು ಹಾಕ್ತಾರೆ. ಸೊ ಹಾಗಾಗಿ
ಹಾಗಾಗಿ ಕಾಳು ಇನ್ನು ಎಳ್ಳು ಬೆಲ್ಲ ಪ್ರತಿ ವರ್ಷ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೆ. ಬಟ್ ಈ ಸಲ ಔಟ್ಸೈಡಿಂದ ತರಿಸ್ದೆ. ಯಾಕಂದರೆ ನಿಮ್ಮ ಮನೆಯಲ್ಲೇ ಮಾಡ್ಕೊಳೋದಾದರೆ ಎಲ್ಲ ನಾವು ಇಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಸಿಗಲ್ಲ, ಎಲ್ಲ ದೊಡ್ಡ ದೊಡ್ಡ ಥರದ್ದು ಸಿಗುತ್ತೆ. ಸೊ ಅವೆಲ್ಲ ತಂದು ಮತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಒಂದ್ಸಲ ಯೂಸ್ ಮಾಡ್ತೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಇನ್ನು ಇವು ಪೀನಟ್ಸ್ ಅವೆಲ್ಲ ಯೂಸ್ ಮಾಡ್ತೀವಿ. ಇನ್ನು ಅದರಲ್ಲಿ ಸೋಂಪು ಕಾಳ್ದು ಅದೆಲ್ಲ ಹಾಕ್ತೀವಲ್ಲ, ಅದೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ಈ ಸಲ ಔಟ್ಸೈಡ್ ಟ್ರೈ ಮಾಡೋಣ ಯಾವ ರೀತಿ ಇರುತ್ತೋ. ಸೊ ಚೆನ್ನಾಗಿದ್ದರೆ ಸೊ ಓಕೆ, ನಾವು ಕೊಡೋ ದುಡ್ಡಿಗೆ ಇದೆ ಅಂತ ಅನ್ನಿಸಿದ್ರೆ ನೆಕ್ಸ್ಟ್ ಇಯರಿಂದ ಅದೇ ತರಿಸ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಶಿಲ್ಪ ಅವರು ಆ ಮಿಲ್ಕ್ ಟನ್ ಕಡೆ ಹೋಗ್ತಾಯಿದ್ರೆ ಅವ್ರ ಹತ್ರ ತರಿಸ್ದೆ. ಓಕೆ ಪರವಾಗಿಲ್ಲ, ಚೆನ್ನಾಗೇ ಇದ್ದಾವೆ. ಸ್ವಲ್ಪ ಬೆಲ್ಲ ಮಾತ್ರ ಸ್ವಲ್ಪ ದೊಡ್ಡದಾಗಿತ್ತು, ಇನ್ನು ಅದನ್ನು ಕಟ್ ಮಾಡಿಕೊಂಡು ಅಷ್ಟೇ. ಇನ್ನು ನಾನು ಹೇಳ್ದೆ ಅಲ್ವ, ಬೆಳಗ್ಗೆಯಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು. ಸೊ ನೋಡಿದ್ರೆ ನಾನು ಇನ್ನೇನು ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಇನ್ನು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಅಲ್ವ. ಅದೇನೋ ನನಗೆ ಪ್ರತಿ ಹಬ್ಬಕ್ಕೂ ಏನೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಇನ್ನು ಹೆಣ್ಮಕ್ಳಿಗಿರೋ ಪ್ರಾಬ್ಲಮ್ಮೇ ನನಗೂ ಬಂದುಬಿಡ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹಸ್ಬೆಂಡ್ಗೆ ಹೇಳ್ಬಿಟ್ಟೆ. ಸೊ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ದೇವ್ರ ಪೂಜೆ ಒಂದು ಮಾಡಿಲ್ಲ. ಸೊ ದೇವ್ರ ಪೂಜೆ ಮಾಡಿಬಿಡು ಅಂತ ಹೇಳ್ಬಿಟ್ಟು ಇನ್ನು ನೈಟಿಗೆ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೆ. ಇನ್ನು ಸರಿ ಇದೇನು ಪೊಂಗಲ್ ಏನು ದೇವ್ರ ಮುಂದೆ ಇಡಬೇಡ, ಎಳ್ಳು ಬೆಲ್ಲ ರೆಡಿ ಇದೆ, ಸೊ ಅದು ಮಾತ್ರ ಇಟ್ಟು ಸ್ವಲ್ಪ ಫ್ರೂಟ್ಸ್ ಇಟ್ಟು ಪೂಜೆ ಮಾಡಿಬಿಡು ಅಂತ ಹೇಳ್ಬಿಟ್ಟೆ. ಸೊ ಅದಕ್ಕೆ ಇನ್ನು ಅವ್ರು ಯಾವಾಗ ಫ್ರೀ ಆಗ್ತಾರೋ ಗೊತ್ತಿಲ್ಲ, ಅವ್ರು ಯಾವಾಗ ಫ್ರೀ ಆದರೆ ಅವಾಗ ಮಾಡಲಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ನಾನು ನೈಟ್ಗೆ ಸ್ವಲ್ಪ ಪೊಂಗಲ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಬೆಳಿಗ್ಗೆಯಿಂದ ಎಲ್ಲ ರೆಡಿ ಮಾಡಿಕೊಂಡೆ, ಕಾಯಿ ಎಲ್ಲ ತರಿಸಿ ಎಲ್ಲ ಮಾಡ್ಕೊಂಡಿದ್ದೀನಿ. ಎಳ್ಳು ಬೆಳೆ ಎಲ್ಲ ಮೇನ್ ಕೃತಿಕಾಗೆ ಫಲ ಏರಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಇನ್ನು ಕೃತಿಕಾಗೆ ಫಲ ಎರೆಯೋಕ್ಕೂ ಆಗಲ್ಲ. ಸೊ ಇನ್ನು ಕುಂಕುಮ ಅದೆಲ್ಲ ಮುಟ್ಕೊಳ್ಳೇಬೇಕಲ್ವ. ಸೊ ಹಾಗಾಗಿ ಸರಿ ಬೇಡ ಬಿಡು, ಇಲ್ಲಿ ತೆಲುಗುವರು ಸೆಲೆಬ್ರೇಷನ್ ಮಾಡ್ಕೊತಾರೆ ಸಂಕ್ರಾಂತಿ. ಸೊ ಅಲ್ಲಿ ತುಂಬ ಜನ ಫಲ ಎರೆಯುತ್ತಾರೆ. ಸೊ ತುಂಬ ಜನ ಆಶೀರ್ವಾದ ಸಿಗುತ್ತೆ ಬಿಡು ಅಲ್ಲಿ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಹೆಣ್ಮಕ್ಳಿಗೆ ಇರೋದೇ ಇದು, ಪ್ರತಿ ತಿಂಗಳು ಬಂದೇ ಬರುತ್ತೆ, ಅದು ತಡೆಯೋಕ್ಕಾಗಲ್ಲ ಅಷ್ಟೇ. ಇನ್ನು ರೆಡಿ ಮಾಡಿಟ್ಬಿಟ್ಟೆ. ಸೊ ಸ್ವಲ್ಪ ಸ್ವೀಟ್ ಪೊಂಗಲ್ಲು, ಸ್ವಲ್ಪ ಖಾರ ಪೊಂಗಲ್ಲು. ಇನ್ನು ಅವ್ರು ನಂದು ಕೆಲಸ ಮುಗೀತು, ಇನ್ನೇನು ಇಲ್ಲ ನನ್ನ ಕೆಲಸ. ಸೊ ನಾನು ಸ್ವಲ್ಪ ರೆಸ್ಟ್ ತೊಗೊಳೋದಷ್ಟೇ. ಇನ್ನು ಅವ್ರು ಯಾವಾಗಾದರೂ ಬಂದು ದೇವ್ರ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೃತಿಕಾಗ ಹೊಸ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೆ. ಇನ್ನು ಏನು ಫಲ ಇರೋದು ಏನು ಮಾಡಲ್ಲಲ್ವ, ಸರಿ ಬಿಡು ಅದೇ ಡ್ರೆಸ್ಸಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇನ್ನು ಹಸ್ಬೆಂಡ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದು ಇನ್ನು ಅವರೇ ಕಾಯಿ ಹೊಡಿತಾ ಇದ್ದಾರೆ, ಇಲ್ಲಿ ದೀಪ ಹಚ್ಚಿಬಿಟ್ಟು ಇನ್ನೇನು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಅವರು. ಸೊ ಅವರು ಸ್ವಲ್ಪ ಬ್ಯುಸಿಯಾಗಿ ಇದ್ದರು. ಇನ್ನು ಜಿಶು ಫ್ರೆಂಡ್ ಇರ್ತಾನಲ್ವ, ಸೊ ಅವ್ನು ಹೋಗಿ ಅವ್ನ ಫ್ರೆಂಡ್ನು ಕರ್ಕೊಂಡ್ಬಂದು, ಆ್ಯಕ್ಚುಲಿ ಮಾರ್ನಿಂಗ್ ಹೇಳ್ಬಿಟ್ಟಿದ್ದೆ ನಾನು, ಹೋಗಿ ಅವನು ಕರ್ಕೊಬಾ ಸ್ಕೂಲಿಂದ ಬಂದಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಅವನಿಗೂ ಫಲ ಏರಿಸೋದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಅದು ಆಗಿಲ್ಲ. ಇನ್ನು ಬಂದು ಎಲ್ಲರೂ ನಮಸ್ಕಾರ ಮಾಡಿಕೊಂಡ್ರು. ಇನ್ನು ಎಳ್ಳು ಬೆಲ್ಲ ತರಿಸಿದ್ದೆ ಅಲ್ವ. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಇನ್ನು ಹಸ್ಬೆಂಡೇ ಎಲ್ಲರಿಗೂ ಎಳ್ಳು ಬೆಲ್ಲ ಹಾಕ್ಕೊಟ್ರು, ತಿನ್ನಿರಿ ಅಂತ ಹೇಳ್ಬಿಟ್ಟು 3 ಪ್ಯಾಕೆಟ್ ತರಿಸಿದ್ದೆ. 2 ಪ್ಯಾಕೆಟ್ ಮಾತ್ರ ಓಪನ್ ಮಾಡಿದ್ದೆ ಅಷ್ಟೇ. 2 ಪ್ಯಾಕೆಟು ದೇವ್ರ ಮುಂದೆ ಇಟ್ಬಿಟ್ಟು ಇನ್ನು ಎಳ್ಳು ಬೆಲ್ಲ ಎಲ್ಲರಿಗೂ ಕೊಟ್ಟರು ಅವರು. ಇನ್ನೊಂದು ಪ್ಯಾಕೆಟ್ ಹಾಗೆ ಎತ್ತಿಟ್ಟಿದ್ದೀನಿ, ಇದೇನಾದರೂ ಖಾಲಿ ಆದರೆ ನಾಳೆ ಕೊಡೋಣ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಯಾರಿಗೋ ಎಳ್ಳು ಬೆಲ್ಲ ಹಂಚೋಕ್ಕೂ ಯಾರೂ ಇರಲಿಲ್ಲ, ಫ್ರೆಂಡ್ ಅವರು. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬರೇ ಇಂಡಿಯನ್ಸ್ ಇರೋದು. ಸೊ ಇನ್ನು ಅದೇ ಹುಡುಗ ಇದ್ದಾನಲ್ಲ ಅವ್ರಿಗೆ ಮಾತ್ರ ಕೊಟ್ಟು ಕಳಿಸ್ದೆ. ಸ್ವಲ್ಪ ಪೊಂಗಲ್ಲೂ ಸ್ವಲ್ಪ ಎಳ್ಳು ಬೆಲ್ಲ ಮಾತ್ರ ಕೊಟ್ಟು ಕಳಿಸ್ದೆ. ಇನ್ನು ನನಗೆ ತುಂಬ ಹೊಟ್ಟೆ ನೋವು ಅದೆಲ್ಲ ಇತ್ತು. ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ಫುಲ್ಲು ಸ್ನೋ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಸ್ಕೂಲ್ ರಜಾ ಕೊಟ್ಟಿದ್ದರು. ನಂಗೆ ಬೆಳಗ್ಗೆ ಬೇಗ ಎದ್ದೊಳಿದ ಮೇಲೆ ಗೊತ್ತಾಯಿತು ಸ್ಕೂಲ್ ರಜಾ ಅಂತ ಹೇಳ್ಬಿಟ್ಟು. ಇನ್ನು ಮತ್ತೆ ಮಲಗೋಕೆ ಹೋದರೆ ನಿದ್ದೆ ಬಂದಿಲ್ಲ. ಇನ್ನು ಎಲ್ಲರೂ ಎದ್ದೊಳಿದ ಮೇಲೆ ಮತ್ತು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಜಿಶುನು ಎದ್ದು ಬಂದ, ಇನ್ನು ಕೃತಿಕನೂ ಎದ್ದೊಳಿದ್ರು. ಸೊ ಇನ್ನು ತಿಂಡಿ ಮಾಡಿದ್ವಿ. ಸೊ ಇಲ್ಲಿ ನೆಕ್ಸ್ಟ್ ಈ ವೀಕೆಂಡು ಸೆಲೆಬ್ರೇಷನ್ ಮಾಡಿದ್ರು ತೆಲುಗುವರೆಲ್ಲ ಸಂಕ್ರಾಂತಿ. ಯಾವ ರೀತಿ ಮಾಡಿದ್ರು ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೋಡ್ಬೋದು. ಎಷ್ಟು ಸ್ನೋ, ಆಲ್ಮೋಸ್ಟ್ ಒಂದು 10 ಡೇಸಿಂದ ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ, ಫುಲ್ಲು ಸ್ನೋ ಬೀಳ್ತಾ ಇದೆ. 3-4 ಡೇಸಿಂದ ನಾನ್ ಸ್ಟಾಪಾಗಿ ಬೀಳ್ತಾನೇ ಇದೆ. ಸೊ ಈ ಥರ ಇರೋದಕ್ಕೆ ಸ್ಕೂಲ್ ರಜಾ ಕೊಟ್ಟಿದ್ದಾರೆ. ಇನ್ನು ಮಕ್ಕಳು ಇನ್ನು 4 ಡೇಸ್ ಸ್ಕೂಲ್ ಇರೋದಿಲ್ಲ. ಸೊ ಮಕ್ಕಳು ಮನೆಯಲ್ಲೇ ಇದ್ದಾರೆ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.